ಟ್ಯಾಂಕ್ ಇಲ್ಲಿ ಪ್ಲಾಟ್ಫಾರ್ಮ್ ಕಟ್ಟಿಲ್ಲ, ಮತ್ತೆ ಇಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಬೋರ್ ಇದೆ. ಈ ಒಂದು ಬಳಕೆ ನೀರು ಗಟಾರ್ ನೀರು ಹೋಗ್ತಾ ಇದೆ ಅಲ್ಲಿ. ನೀರು ಅಲ್ಲಿಗೆ ಹೋಗ್ತಾವ್ರಿ. ನೀರು ಯಾವ ರೀತಿ ಇದೆ, ಎಷ್ಟೊಂದು ಸಾಂಕ್ರಾಮಿಕ ರೋಗಗಳು ಬರುವಂತ ಎಲ್ಲ ಲಕ್ಷಣಗಳಿದೆ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಏನ್ ಪಂಚಾಯತಿ ಅವರು ಏನ್ ಕತ್ತ ಕಾಯ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ? ಯಾರ ಡೆಂಗ್ಯೂ ಮಲೇರಿಯಾ ಜ್ವರ ಬಂದಿರೋದ ಆಯ್ತಾ? ಅದು ಕಂಪ್ಲೇಂಟ್ ಕೊಡ್ಬೇಕಲ್ಲ ಆರೋಗ್ಯ ಇಲಾಖೆ PDO ಅವ್ರ ಮೇಲೆ. ಅಲ್ಲಲ್ಲ ಆ ತರ ಯಾರು ಇದಾರೆ ಈಗ ಪೇಷಂಟ್ ಡೆಂಗ್ಯೂ ಜ್ವರ ಬಂದ್ರ ಮಲೇರಿಯಾ 112 ಫೋನ್ ಮಾಡಿ ಆ ತರ ನೋಡ್ರಿ. ಈ ತರ ಸೊಳ್ಳಿ ಕಚ್ಚಬಾರ್ದು. ನೋಡಿಲ್ಲಲ್ರಿ, ಗೊತ್ತೇ ಇಲ್ಲ ಅವ್ರೆ ಗ್ರಾಮಸ್ಥರಿಗೆ ಬೇಸಿಂಗ್ ಪೌಡರ್ ಅಂತ ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರ. ಅಲ್ರಿ ಅದೇನು ಊರ ಕುಡಿಯೋ ನೀರಿಗೆ ಅದು ಬೋರ ಶಬಾಷ್ ಇಲ್ರಿ. ಇದನ್ನ ಯಾವ್ದು ಜೆಂಟ್ಸ್ಗೆ ಲೇಡೀಸ್ಗೆ ನೋಡ್ರಿ. ಮನೆ ಮನೆ ಗಂಗೆ ಅಂದ್ರೆ ಜಲ ಜೀವನ್ ಮಿಷನ್ ಅಡಿ ನೀರ ಬಿಟ್ಟಿಲ್ಲ ಅದಕ್ಕೆ. ನೋಡಕ್ ಅಷ್ಟೇ ರೀ. ಎಷ್ಟು ವರ್ಷ ಆತ್ರಿ ಯಾಕೆ? 2 ವರ್ಷ ಆತ್ರಿ. ಅದೇನ್ ಸುಂಬರ್ ಚಾಲು ಮನ್ಸಿಗೆ ನೋಡಕ್ ತಿರುಗ್ತೀರಿ ಅಷ್ಟೇ. ಮರ ಇದು ಹೇಳಿರ ಪಂಚಾಯತ್ ಅವ್ರಿಗೆ ಇದನ್ನೆಲ್ಲ ಇದು ಮಾಡ್ರಿ ಅಂತ. ಯಾಕಂದ್ರೆ ಇಲ್ಲಿ ಸೊಳ್ಳಿ ಕಚ್ಚಲ್ವಾ ನಿಮಗೆ? ಈಗ ಈ ತರ ಎಲ್ಲಾ ವ್ಯವಸ್ಥೆ ಐತಿ. ಹುಳ ಉಪ್ಪಡಿ ಅದೇನೋ ಕುಡಿಯೋ ನೀರಿನ ಬೋರ್ ಅದು ಅಲ್ರಿ. ಅಲ್ಲಿ ಬೋರ್ ಹಾಕ್ಯಾರಲ್ಲ, ಅದು ಎದ್ರದ್ರಿ ಅದು ಬೋರ್. ಮತ್ತ ಅದ ಇದ್ರ ನೀರ್ ಅದಕ್ಕ ಹೋಗುತ್ತಲ್ರಿ ಬೋರ್ಗೆ, ಅದನ್ನ ಕುಡಿತೀರ ನೀವು? ಇವತ್ ನೋಡ್ರಿ, ಇವತ್ತು ಗಟರ್ ನೀರು ಕುಡಿಸುವಂತ ಯೋಜನೆ ಗ್ರಾಮ ಪಂಚಾಯತಿ ಅವರು ಈ ಊರಾಗ ಇದು ಮಾಡಾಕತ್ತಾರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ನೀಡ್ತೀವಿ. ನಿಮ್ ಊರಿಗೆ 36 ಲಕ್ಷ ಬಂದತಿ ಗೊತ್ತಾ ಈ ವರ್ಷ? 4 ತಿಂಗಳದಾಗ 36 ಲಕ್ಷ. ಇಂಥವೆಲ್ಲ ನಿವಾರಣೆ ಮಾಡ್ಬೇಕಂತ, ಸರಿಪಡಿಸ್ಬೇಕಂತ. ಇಲ್ರಿ ಭೇಟಿ ಹಾಕಿರಿ ಪಂಚಾಯತ್ ಅವ್ರಿಗೆ. ಮೇಡಮ್ ಅವರೇ, ಈಗ ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಮತ್ತೆ ಏನಂದ್ರೆ ಅಲ್ಲಿ ಸಾಂಕ್ರಾಮಿಕ ರೋಗ ಅಂತೂ ಖಂಡಿತವಾಗೂ ಬರುತ್ತೆ. ಯಾಕಂದ್ರೆ ನಾವು ಅಷ್ಟೊಂದು ಗಲೀಜು ಪ್ರದೇಶವನ್ನು ನಾವು ನೋಡಿಲ್ಲ. ದಯವಿಟ್ಟು ನೀವು ನಾಳೆ ನಿಮ್ಮ ಅಧ್ಯಕ್ಷರು ಮತ್ತೆ ಸದಸ್ಯರ ಜೊತೆಗೂಡಿ ನೀವು ಒಂದು ಕಡೆ ನೋಡ್ರಿ. ನಾವು ಅದನ್ನು ವಿಡಿಯೋ ಮಾಡಿದ್ದೀವಿ, ಆ ವಿಡಿಯೋನು ಕೂಡ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ಜೊತೆಗೆ ಖಂಡಿತ. ಜೊತೆಗೆ ಏನಾಗಿದೆ ಅಂದ್ರೆ ಈಗ 15 ಫೈನಾನ್ಸ್ ಅಲ್ಲಿ ನಿಮ್ಮಲ್ಲಿ ಹಣ ಇಲ್ವಾ? ಈಗ ಇದೆ. ಈಗ ಆಲ್ರೆಡಿ 4 ತಿಂಗಳಿಗೆ 34 ಲಕ್ಷ ಖರ್ಚು ಮಾಡಿದ್ದೀರಾ, ಆಯ್ತಾ? 34 ಲಕ್ಷ ಖರ್ಚಾಗಿದೆ. ಬಟ್ ನೀವು ಯಾವ್ಯಾವ ಗ್ರಾಮಕ್ಕೆ ಮಾಡಿದಿರಲ್ಲ ಗೊತ್ತಿಲ್ಲ. ಈಗ ಆಗರಗಿ ಗ್ರಾಮ ಪಂಚಾಯತಿಯಲ್ಲಿ 3 ಗ್ರಾಮಗಳು ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಇರೋದಿಲ್ಲಿ. 3 ಗ್ರಾಮಗಳಿಗೆ ಈಗ ಆಲ್ರೆಡಿ 4 ತಿಂಗಳಲ್ಲಿ 34 ಲಕ್ಷ ರೂಪಾಯಿ ನೀವು ಏನೇನು ಖರ್ಚು ಮಾಡಿದ್ದೀರಾ ಮೇಡಮ್? ಅದು ಯಾವ್ಯಾವ್ದು ಕೊಟ್ಟಿದ್ದೀರಾ ಬಿಲ್ಲು? ಮತ್ತೆ ಹೆಂಗ್ ಬಂತು ಇದು ನಮ್ಗೆ ಆನ್ಲೈನ್ ಅಲ್ಲಿ? ನಾವು ಮಾಡಿಲ್ಲ. ಸರಿ, ಈಗ ನಮ್ಮ ಕಲಬುರಗಿ ಅಧ್ಯಕ್ಷರು ಬರ್ತಾರೆ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ, ಆಯ್ತಾ ಮೇಡಮ್? ನೀವು ದಯವಿಟ್ಟು ಫಸ್ಟ್ ನೀವೇ ಹೋಗಿ ನೋಡ್ರಿ, ನಾವು ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಮೇಲೆ ಇದೇ ಊರಿನವರು ಒಬ್ರು ಉಪಾಧ್ಯಕ್ಷರು ಇದ್ದಾರೆ, ಅವರು ಕೂಡ ಬರ್ತಾರೆ. ಖಂಡಿತ ಹೋಗಿ ನಾಳೆನೆ ವಾಟರ್ ಟ್ಯಾಂಕ್ ಇದೆಯಲ್ಲ ಮೇಡಮ್, ದಯವಿಟ್ಟು ಪ್ಲಾಟ್ಫಾರ್ಮ್ ಅದು ಇಮಿಡಿಯೇಟ್ ಆಗಿ ಕಟ್ಟಬೇಕು. ಆ ಗಲೀಜ್ ನೀರು ಮತ್ತೆ ಇದಕ್ಕೆ ಏನೋ ಬೋರ್ವೆಲ್ ಇದಕ್ಕೆ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ ಗಲೀಜ್ ನೀರು, ಆ ಕುಡಿಯೋ ನೀರು ಬೋರ್ವೆಲ್ಗೆ. ಖಂಡಿತ ನಾಳೆನೆ ನೀವು ಆಗರಗಿ ಗ್ರಾಮಕ್ಕೆ ಒಂದು ರೌಂಡ್ ಹೊಡಿಬೇಕು ನೀವು ಎಲ್ಲ ಕಡೆನೂ. ದಯವಿಟ್ಟು ನಾವು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ, ಅದನ್ನ ಇಮಿಡಿಯೇಟ್ ಆಗಿ ಒಂದು ಕ್ರಿಯಾಯೋಜನೆ ಪಟ್ಟಿ ತಯಾರು ಮಾಡಬೇಕು. ಇಲ್ಲ ಅಂತಂದ್ರೆ ಅದನ್ನ ತುರ್ತು ಹಣಕಾಸು ಇದನ್ನ ನೀವು 15 ಫೈನಾನ್ಸ್ ಅಲ್ಲಿ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ಪ್ಲಾನ್ ಸೇರಿಸಿ ಇಮಿಡಿಯೇಟ್ ಆಗಿ ಅನುಮೋದನೆ ತಗೊಂಡು ಕೆಲಸ ಕಾಮಗಾರಿಗಳನ್ನ ಮಾಡಿ ಮೇಡಮ್. ಖಂಡಿತ ನಮ್ಮ ಇದೇ ಊರಿನವರು ನಮ್ಮ ಕಲಿನಾಥ್ ಅಂತ ಅವ್ರು ಬರ್ತಾರೆ ಮೇಡಮ್ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ. ನಾಳೆ ಅವ್ರು ಬಂದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ನೀವು ಅವ್ರ ಜೊತೆನಲ್ಲೇ ಹೋಗ್ಬಿಟ್ಟು ಒಂದ್ಸಾರಿ ನೋಡ್ಬಿಡಿ ಮೇಡಮ್, ನಿಮಗೂ ಅನುಮಾನ ಕ್ಲಿಯರ್ ಆಗಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಹಣಕಾಸು ಸಂಬಂಧ, ವೃತ್ತಿ ಮತ್ತು ಜೀವನದ ಇತರ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ? ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ?
ನಮಸ್ಕಾರ. ನಾನು ಬಲರಾಮ್ ನಮ್ರತ, ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ, ಸಂಸ್ಥಾಪಕಿ ಮತ್ತು ಹೀಲರ್. ನಮ್ಮನ್ನು ಸಂಪರ್ಕಿಸಿ. ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್, ಕೋರಮಂಗಲ. ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.